Hi guys, welcome back to my YouTube channel. ಚೆನ್ನಾಗಿದ್ದೀರಾ? ಬರೀ ಕಿತಾಪತಿ ನನ್ನ ಕಾಲಲ್ಲಿರೋ ಕ್ಯಾಸ್ಟಿಂಗ್ ನಾನು ಇವತ್ತು ರಿಮೂವ್ ಮಾಡಿಸ್ತಾ ಇದ್ದೀನಿ. ಇವಾಗ ಕಾಲ್ ಕ್ಯಾಸ್ಟಿಂಗ್ ರಿಮೂವ್ ಮಾಡಿಸಾಯ್ತು. ಇನ್ನು ಸ್ವಲ್ಪ ನನಗೆ ಅದು ಕಾಲ್ ಫೀಲೇ ಬರ್ತಾ ಇಲ್ಲ, ಕಾಲ್ ಬಿಡಬೇಕು ಅನ್ನೋದೇ ಅನಿಸ್ತಾ ಇಲ್ಲ. ಬಟ್ ಆದರೂ 1 ವೀಕ್ ರೆಸ್ಟ್ ತೊಗೊಳಕ್ಕೆ ಹೇಳಿದ್ದಾರೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಗೈಸ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಅಪ್ಪ ಒಂದು ತಿಂಗಳು ನರ್ಕ, ಬಟ್ ಸ್ವಲ್ಪ ಮುಂಚೆಗಿನ ಬೆಟರ್ ನಾವು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಿತಾಪತಿ ಹೆಂಗಸ್ರೇ ಚೆನ್ನಾಗಿದ್ದೀರಾ? ಬರೀ ಕಿತಾಪತಿ ಚಾನಲ್. ಸೊ ಫೈನಲಿ ದ ಡೇ ಇಸ್ ಅರೈವ್ಡ್. ನನ್ನ ಕಾಲಲ್ಲಿರೋ ಕ್ಯಾಸ್ಟಿಂಗ್ನ ನಾನು ಇವತ್ತು ರಿಮೂವ್ ಮಾಡಿಸ್ತಾ ಇದ್ದೀನಿ. ಸೊ ಐ ಆಮ್ ಸೋ ಎಕ್ಸೈಟೆಡ್. ಸೊ ಆ ಒಂದು ವ್ಲಾಗ್ ಇದ್ರ ಬಗ್ಗೆ ಆಗಿರುತ್ತೆ. ನನ್ನ ಕಾಲ್ ಕ್ಯಾಸ್ಟಿಂಗ್ ರಿಮೂವ್ ಮಾಡಾದ್ಮೇಲೆ ಹೆಂಗಿರುತ್ತೆ ಮೂಮೆಂಟ್ ಅದೆಲ್ಲ ಕ್ಯಾಪ್ಚರ್ ಮಾಡಿ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಇವಾಗ ಕ್ಲಿನಿಕ್ಗೆ ಹೋಗಬೇಕು ರಿಮೂವ್ ಮಾಡಿಸ್ಕೊಳ್ಳೋಕ್ಕೆ. ಅಲ್ಲಿ ಹೋಗಿ ರಿಮೂವ್ ಮಾಡಿಸ್ಕೊಂಡ್ಮೇಲೆ ನನ್ನ ಒಂದು ವಾಕಿಂಗ್ ಸ್ಟೇಜಲ್ಲಿ ಇರ್ತೀನ ನಾನು ಅನ್ನೋ ಒಂದು ಕ್ವಶನ್ ಮಾರ್ಕ್ ಇದೆ. ಸೊ ಲೆಟ್ಸ್ ಸಿ, ಕಮ್ ಆನ್ ಗೈಸ್. ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಕ್ಲಿನಿಕಲ್ಲಿ ಡಾಕ್ಟ್ರನ್ನ ನಾನೊಂದು ವೀಡಿಯೋ ಹಾಕಿದೆ ನೋಡಿ, ಹಂಗೆಲ್ಲ ಅವ್ರನ್ನ ಕ್ಯಾಪ್ಚರ್ ಮಾಡಬಾರ್ದು ಅಂತ ಡಾಕ್ಟ್ರ್ ಹೇಳಿದ್ರು. ಸೊ ಅಲ್ಲಿ ಕ್ಲಿನಿಕ್ಗೆ ಹೋದರೆ ನಾನು ಯಾವುದೇ ಥರದ ಅಲ್ಲಿ ವೀಡಿಯೋ ತೆಕ್ಕೊಳ್ಳೋಕ್ಕಾಗಲ್ಲ. ಬಟ್ ರಿಮೂವ್ ಮಾಡಾದ್ಮೇಲೆ ಹೆಂಗಿದೆ ನನ್ನ ಕಾಲ್ ಸಿಚುವೇಶನ್ ಅನ್ನೋದನ್ನ ನಾನು ಹೇಳ್ತೀನಿ ಕ್ಲಿನಿಕ್ಕಿಂದ ಹೊರಗೆ ಬಂದ ಮೇಲೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಗೈಸ್. ಅಪ್ಪ ಒಂದು ತಿಂಗಳು ನರ್ಕ, ಬಟ್ ಸ್ವಲ್ಪ ಮುಂಚೆಗಿನ ಬೆಟರ್ ನಾವು. 1 hour later. ಇವಾಗ ಕಾಲ್ ಕ್ಯಾಸ್ಟಿಂಗ್ ರಿಮೂವ್ ಮಾಡಿಸಾಯ್ತು. ಇನ್ನು ಸ್ವಲ್ಪ ನನಗೆ ಅದು ಕಾಲ್ ಫೀಲೇ ಬರ್ತಾ ಇಲ್ಲ, ಕಾಲ್ ಬಿಡಬೇಕು ಅನ್ನೋದೇ ಅನಿಸ್ತಾ ಇಲ್ಲ. ಬಟ್ ಆದರೂ 1 ವೀಕ್ ರೆಸ್ಟ್ ತೊಗೊಳಕ್ಕೆ ಹೇಳಿದ್ದಾರೆ. 1 ವೀಕ್ ರೆಸ್ಟ್ ತೊಗೊಳ್ತಾ ಇದ್ದೀನಿ. ನಾಳೆ ಒಂದು ಇವೆಂಟ್ ಇದೆ, ಆ ಇವೆಂಟ್ಗೋಸ್ಕರ ಅಷ್ಟೇ. ಅಲ್ಲೋಗಿ ಬಂದಮೇಲೆ ಇನ್ನೂ ಒಂದು ಕಂಪ್ಲೀಟ್ 1 ವೀಕ್ ರೆಸ್ಟ್ ತೊಗೊಂಡು ಆಮೇಲೆ ಮಂಡೆಯಿಂದ ನಾರ್ಮಲ್ ಕಾಲೇಜ್ಗೆ ಹೋಗ್ಬೇಕು. ಇವಾಗ ಎಕ್ಸ್ರೇ ಮಾಡಿಸ್ಬೇಕು, ಮತ್ತೆ ಇವತ್ತೇ ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ ಅದನ್ನೆಲ್ಲ. ನೋಡಿ, ಇನ್ನೂ ಸ್ವೆಲ್ಲಿಂಗ್ ಇದೆ ಸ್ವಲ್ಪ. ಕಾಲ್ ಸ್ಟ್ರೈಟಾಗಿ ಇಡೋಕ್ಕಾಗ್ತಾ ಇಲ್ಲ ನನಗೆ. ಇವಾಗ ಶವರ್ಮಾ ಶಾಪಿಗೆ ಬಂದಿದ್ದೀವಿ ನಾವು, ಶವರ್ಮಾ ತಿನ್ನೋಣ ಅಂತ ಹೇಳಿ. ಸೊ ಇದಾದಮೇಲೆ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಬರ್ಬೇಕು, ಎಕ್ಸ್ರೇ ಮಾಡಿಸ್ಕೊಂಬರ್ಬೇಕು. ಸೊ ನನ್ನ ಕಾಲಿನ ಪರಿಸ್ಥಿತಿ ಏನು ಅಂತ ಗೊತ್ತಾಗುತ್ತೆ. ಆದರೂ 1 ವೀಕ್ ಎಲ್ಲೂ ಓಡಾಡಬಾರ್ದು ಅಂತ ಹೇಳಿದ್ದಾರೆ, ಎಲ್ಲೂ ಹೋಗಲ್ಲ, 1 ವೀಕ್ ರೆಸ್ಟ್ ತೊಗೊಂಡು. ಸೊ ಗೈಸ್, ಇವಾಗ ಶವರ್ಮಾ ರೋಲ್ ತಿಂತಾಯಿದ್ದೀನಿ. ಐ ನೋ ದಿಸ್ ಇಸ್ ಅನ್ಹೆಲ್ದಿ. ಸೊ ಮಂಡೇಯಿಂದ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡ್ತಾ ಇರೋದ್ರಿಂದ ನಾನು ಇವಾಗ ರೋಲ್ ತಿಂತಾಯಿದ್ದೀನಿ. ಕ್ಲಾಸಿಕ್ ಶವರ್ಮಾ ತೊಗೊಂಡಿದ್ದೀನಿ ನಾನು. ಸೊ ಇಟ್ಸ್ ಗುಡ್ ಕ್ಲಾಸ್. ಇವಾಗ ನಾವು ಡಯಾಗ್ನೋಸ್ಟಿಕ್ಸ್ ಸೆಂಟರ್ಗೆ ಬಂದಿದ್ದೀವಿ. ಕಾಲು ಎಕ್ಸ್ರೇ ಮಾಡ್ಸೋಕ್ಕೆ ಹೆಂಗಿದೆ ಅಂತ ಗೊತ್ತಾಗಬೇಕಲ್ವ, ಹಾಗಾಗಿ ಬಂದಿದ್ದೀವಿ. ನೋಡಿ, ಇಲ್ಲಿ ಹುಡುಗಿ ಎಲ್ಲ ಕಡೆ ಡಿಸ್ಟರ್ಬ್ ಮಾಡೋದೆ ಈ ಹುಡುಗಿ ಕತೆ. ನಂಗೆ ಭಯ ಆಗ್ತದೆ, ಕಾಲಂತೂ ಇಡೋಕ್ಕೆ ಆಗ್ತಾಯಿಲ್ಲ. ಬಟ್ ಇನ್ನೂ ಒಂದು 4-5 ಡೇಸ್ ನಾನು ಕಂಪ್ಲೀಟ್ ರೆಸ್ಟ್ ತೊಗೊಳ್ಳೇಬೇಕು. ಸ್ವಲ್ಪ ಇವಾಗ ನಾರ್ಮಲಾಗಿ ಓಡಾಡೋಕ್ಕೆ. ನಾಳೆ ಒಂದು ಇವೆಂಟ್ ಇರೋದ್ರಿಂದ ಅಷ್ಟೇ ತೆಗ್ಸಿರೋದು. ಇವೆಂಟ್ ಆದಮೇಲೆ ಮತ್ತೆ ಮನೇಲೆ ರೆಸ್ಟ್ ಅಷ್ಟೇ. ಭಯ ಆಗ್ತಾಯಿದೆ, ಎಕ್ಸ್ರೇ ಹೆಂಗೆ ಬರುತ್ತೆ ಅನ್ನೋದು. ಈಗ ಹಿಂಗೆಲ್ಲ ನನ್ನ ಕಾಲು ಫುಲ್ ಹಿಂಗಾಗಿಬಿಡಿದೆ ಅಂತ ಹೇಳಿ, ಅಪ್ಪ ದೇವ್ರೆ ಅನ್ನಂಗಾಗಿದೆ. ಕಾಲು ಫುಲ್ ಬ್ಲ್ಯಾಕ್ ಆಗೋಗಿದೆ, ಈ ಕಾಲು ಫುಲ್ಲು ವೈಟ್ ಇದೆ, ಹಂಗಾಗಿದೆ. ಸೊ ಕಾಲು ಸ್ವಲ್ಪ ಸ್ವೆಲ್ಲಿಂಗ್ ಇದೆ. ಅಲ್ಲಿ ನೋಡಿ, ಗ್ರೀನ್ ಕಾಣುತ್ತಲ್ಲ ನೋಡಿ, ಅಲ್ಲಿ ಸ್ವಲ್ಪ ಎದ್ದು ಕಡ್ದಂಗೆ ಆಗಿದೆ. ಏನು ಕತೆ ಅಂತ ಗೊತ್ತಿಲ್ಲ. One eternity later. ಇವಾಗ ಹಾಸ್ಪಿಟಲ್ಗೆ ಹೋಗಿ, ಅಂದರೆ ಕ್ಲಿನಿಕ್ಗೆ ಹೋಗಿ ರಿಮೂವ್ ಮಾಡಿಸ್ಕೊಂಡು ಅಲ್ಲಿ ಹೊರಗಡೆ ತಿನ್ಕೊಂಡು ಡಯಾಗ್ನೋಸ್ಟಿಕ್ಸ್ಗೆ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಬಂದೆ. ಎಕ್ಸ್ರೇ ನೋಡಿದ್ರೆ ನಾನು ಹಾಕಿದ್ದೀನಿ ನೋಡಿ ಫೋಟೋ ಇಲ್ಲಿ. ಇನ್ನು ಇವಾಗ ರೀಜಾಯಿನ್ ಆಗ್ತಾ ಇದೆಯಂತೆ, ಯುನೈಟ್ ಆಗ್ತಾ ಇದೆಯಂತೆ. ಇನ್ನೂ 1 ವೀಕ್ ಕಂಪ್ಲೀಟ್ ರೆಸ್ಟ್ ತೊಗೊಳಕ್ಕೆ ಹೇಳಿದ್ದಾರೆ. ನಾನು ಹಿಂಗೆ ರೆಸ್ಟ್ ತೊಗೊಳ್ತಾ ಇದ್ರೆ ನನ್ನ ಕಾಲೇಜ್ ಗತಿ ಏನು ಅಂತ ಅನ್ನಿಸ್ತಾ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನನ್ನ ಕ್ಯಾಂಪಸ್
ಕೂಡ ನಡೆಯೋಕ್ಕೆ ನನಗೆ ಆಗ್ತಾಯಿಲ್ಲ. ಯಾಕಂದರೆ ಮನೇಲಿ ಓಡಾಡ್ಬೋದು, ಮನೆ ಸ್ವಲ್ಪ ಎರಡು ಹೆಜ್ಜೆ ಇಟ್ಟರೆ ಈ ಕಡೆ ರೂಮ್ ಸಿಗುತ್ತೆ, 2 ಹೆಜ್ಜೆ ಇಟ್ಟರೆ ಈ ಕಡೆ ವಾಶ್ರೂಮ್ ಸಿಗುತ್ತೆ, 2 ಹೆಜ್ಜೆ ಇಟ್ಟರೆ ಈ ಕಡೆ ಹಾಲ್ ಸಿಗುತ್ತೆ. ಸೊ ಅದು ಪ್ರಾಬ್ಲಮ್ ಇಲ್ಲ. ನಾಳೆ ಒಂದು ಇವೆಂಟ್ ಇದೆ, ಆ ಇವೆಂಟ್ ಆದಮೇಲೆ ಕಂಪ್ಲೀಟ್ ರೆಸ್ಟ್ ತೊಗೊಳ್ತೀನಿ 1 ವೀಕ್. ಅದಾದಮೇಲೆ ನಾನು ಕಾಲೇಜ್ಗೆ ಹೋಗ್ತೀನಿ. ಬಿಕಾಸ್ ಹೆಲ್ತ್ ಫಸ್ಟ್ ಇಂಪಾರ್ಟೆಂಟ್ ನನಗೆ. ಯಾಕೆ ಅಂತ ಅಂದರೆ ಕಾಲೇಜ್ಗೆ ಹೋಗಿ ಮತ್ತೆ ಅಲ್ಲಿ ಕ್ಯಾಂಪಸ್ ತುಂಬ ದೊಡ್ಡದಿರೋದ್ರಿಂದ ನಾನು ನಮ್ಮ ಒಂದು ಬ್ಲಾಕಿಗೆ ಹೋಗೋ ಅಷ್ಟರಲ್ಲಿ ತುಂಬ ದೂರ ನಮ್ಮ ಬ್ಲಾಕು. ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ ಆದರೂ ನಡಿಬೇಕು, ಒಳ್ಳೊಳಗೆ ಹೋಗ್ಬೇಕಲ್ಲ. ಸೊ ಅದು ನಡೀತಾ ಇದ್ದರೆ ಏನಾಗುತ್ತೆ, ಇನ್ನೂ ಬೋನ್ ಹಾಳಾಗಿಬಿಡುತ್ತೆ. ಸೊ ಇನ್ನೂ ಒಂದು 3 ತಿಂಗಳು ರೆಸ್ಟ್ ಹೇಳ್ಬಿಟ್ರೆ ಏನು ಮಾಡೋದು, ಅದೇ ಭಯ ನನಗೆ. ಅದಕ್ಕೆ 1 ವೀಕ್ ಕಂಪ್ಲೀಟ್ ರೆಸ್ಟ್ ತೊಗೊಳ್ತೀನಿ. ನಮ್ಮ ಸರ್ಗೆ ಹೇಳ್ತೀನಿ ನಾನು, ನೋಡೋಣ.